ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೊಸ ವಿದ್ಯಾರ್ಥಿಗಳು ಯಾವ ರೀತಿ ಓದಬೇಕಾಗ್ತದ ಮತ್ತು ಹಳೆಯ ವಿದ್ಯಾರ್ಥಿಗಳು ಯಾವ ರೀತಿ ಓದಬೇಕಾಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈ 2026ರಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹೊಸ ಅಭ್ಯರ್ಥಿಗಳು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಯಾಕಪ್ಪ ಅಂದ್ರೆ ಹಳೆ ವಿದ್ಯಾರ್ಥಿಗಳಿಗೆ ಅವ್ರ ವಿಡಿಯೋ ನೋಡಿದ್ರು ನಡೀತದ, ಬಿಟ್ಟರು ನಡೀತದೆ. ಯಾಕಪ್ಪ ಅಂದ್ರೆ ಅವರಲ್ಲಿ ಅನುಭವ ಇರ್ತದೆ. ಹೊಸ ವಿದ್ಯಾರ್ಥಿಗಳು ಯಾವ ರೀತಿ ಓದಬೇಕು, ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಇವಾಗ ವರ್ಕ್ ಆಗ್ತಾ ಇಲ್ಲ, ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಮೊದಲನೇದಾಗಿ ಹೊಸ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತದನ್ನು ನೋಡ್ತಾ ಹೋಗೋಣ. ನಂತರ ಏನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಹೊಸ ಒಂದು ವಿದ್ಯಾರ್ಥಿಗಳು ಮೊದಲು ಪರೀಕ್ಷೆಯ ಒಂದು ಸಂಪೂರ್ಣ ಸಿಲೆಬಸ್ಸನ್ನು ನೀವು ತಿಳ್ಕೊಬೇಕಾಗ್ತದೆ. ನೋಡಿ, ಈ ಸಿಲೆಬಸ್ ಅಂತಕ್ಕಂಥದ್ದು ನೋಟಿಫಿಕೇಶನ್ ಆಯಿತುಪ್ಪ ಅಂದ್ರೆ ಅದರಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ನೀವು ಅಧಿಸೂಚನೆ ಆಗಿರ್ತಕ್ಕಂಥ ಒಂದು ಅದನ್ನು ಕರೆಕ್ಟಾಗಿ ನೋಡಿದಿರಪ್ಪ ಅಂದ್ರೆ ನಿಮಗೆ ಎಲ್ಲವನ್ನ ಕೂಡ ಗೊತ್ತಾಗ್ತಕ್ಕಂಥದ್ದು. ಮೊದಲು ಆ ನೋಟಿಫಿಕೇಶನನ್ನು ನೀವೇ ಕರೆಕ್ಟಾಗಿ ಅಧ್ಯಯನ ಮಾಡಿ. ಅಲ್ಲೆಲ್ಲ ಕೊಟ್ಟಿರ್ತಾನೆ, ಅಪ್ಲಿಕೇಶನ್ ಚಾಲು ಯಾವಾಗ, ಅದರ ವಿದ್ಯಾರ್ಹತೆ ಏನು, ಅದರ ಒಂದು ಎಕ್ಸಾಮ್ ಯಾವಾಗ ನಡೀತದ, ಒಂದು ಅಪ್ಲಿಕೇಶನ್ ಡೇಟ್ ಯಾವಾಗ, ಎಲ್ಲವನ್ನು ಕೂಡ ಕೊಟ್ಟಿರ್ತಾನೆ. ಆದ್ದರಿಂದ ಮೊದಲು ನೀವು ಅದನ್ನು ನೋಡಿ. ಸುಮ್ಮನೆ ಆ ವಿಡಿಯೋ ನೋಡೋದು, ಈ ವಿಡಿಯೋ ನೋಡೋದು, ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ಅಂತೇಳಿ ನೀವು ಟೈಮನ್ನು ವೇಸ್ಟ್ ಮಾಡಬೇಡಿ. ನೋಡ್ರಿ, ನಾನು ಬೇಡ ಅಂತ ಹೇಳಲ್ಲ, ಮೊದಲು ಅದನ್ನು ನೋಡಿ ಇದನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಏನು ಹಿಂದಿನ ಪ್ರಶ್ನೆ, ಒಂದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ. ನೀವು ಪೊಲೀಸ್ ಪರೀಕ್ಷೆಗೆ ಸಿದ್ಧರು ಆಗ್ತಾ ಇದ್ದೀರಿಯಪ್ಪ ಅಂದ್ರೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕೂಡ ನೋಡಬೇಕಾಗ್ತದೆ. ಏನು ಮೂಲಭೂತ ವಿಷಯಗಳನ್ನು ಗಟ್ಟಿಗೊಳಿಸಬೇಕಾಗ್ತದೆ. ಮೊದಲು ಯಾವ ರೀತಿಯಪ್ಪ ಅಂದ್ರೆ 6ನೇ ತರಗತಿಯಿಂದ 12ನೇ ತರಗತಿಯ ಒಂದು ಪಠ್ಯ ಪುಸ್ತಕವನ್ನು ನೀವು ಮೊದಲನೇದಾಗಿ ಅಧ್ಯಯನ ಮಾಡಲೇಬೇಕಾಗ್ತದೆ. ಇದನ್ನು ಮಾಡಿದಿರಿಯಪ್ಪ ಅಂದ್ರೆ ನೀವು ಒಂದು 60% ನಿಮ್ಮ ಒಂದು ಸಿದ್ಧತೆ ಮುಗಿತಕ್ಕಂಥದ್ದು. ಆದ್ದರಿಂದ ಮೊದಲು ಬೇಸಿಕ್ಕಾಗಿ ಇದನ್ನು ನೀವು ಓದಲೇಬೇಕಾಗ್ತದೆ. ಏನು ದಿನನಿತ್ಯ ಓದ್ತಕ್ಕಂಥ ಒಂದು ಅಭ್ಯಾಸವನ್ನು ಕೂಡ ನೀವು ಬೆಳೆಸ್ಕೋಬೇಕಾಗ್ತದೆ. ಇಲ್ಲಿ ಒಂದೇ ದಿನ ಓದೋದು, ಒಂದಿನ ಬಿಡೋದು, ಈ ರೀತಿ ಆಗಬಾರ್ದು. ಪ್ರತಿದಿನ ಓದ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕಾಗ್ತದೆ. ಏನು ಒಂದು ವಿಷಯವನ್ನು ಪೂರ್ಣ ಅರ್ಥ ಮಾಡಿಕೊಂಡು ಮುಂದಿನ ವಿಷಯಕ್ಕೆ ಹೋಗಬೇಕಾಗ್ತದೆ. ಒಂದು ವಿಷಯ ಅದು ಅರ್ಥ ಆಗಲಿಲ್ಲಪ್ಪ ಅಂದ್ರೆ ನೀವು ಬಿಟ್ರಿಯಪ್ಪ ಅಂದ್ರೆ ಕೆಲಸ ಆಗೋದಿಲ್ಲ. ಆದ್ದರಿಂದ ಎಲ್ಲ ವಿಷಯವನ್ನು ಸರಿಯಾಗಿ ಓದಬೇಕಾಗ್ತದೆ. ಒಂದು ವಿಷಯವನ್ನು ಓದಿದ್ರಿಯಪ್ಪ ಅಂದ್ರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ, ಅದನ್ನು ಸರಿಯಾಗಿ ರಿವಿಷನ್ ಮಾಡಬೇಕಾಗ್ತದೆ. ಆದ್ದರಿಂದ ಎಲ್ಲವನ್ನು ಮಾಡಿದ ನಂತರವೇ ನೀವು ಮುಂದಿನ ವಿಷಯಕ್ಕೆ ಹೋಗಬೇಕಾಗ್ತದೆ. ಇಷ್ಟು ಹೊಸದಾಗಿ ಒಂದು ವಿದ್ಯಾರ್ಥಿಗಳು ಇದನ್ನು ನೀವು ತಪ್ಪದೆ ಫಾಲೋವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಮೊದಲು ಸಿಲೆಬಸ್ಸನ್ನು ತಿಳ್ಕೊಳ್ಳಿ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬೇಸಿಕ್ ಆಗಿರ್ತಕ್ಕಂಥ ಬುಕ್ಕವನ್ನು, ಗೌರ್ಮೆಂಟ್ ಬುಕ್ಕವನ್ನು ಓದಿ ದಿನನಿತ್ಯ ಅಭ್ಯಾಸವನ್ನು ಮಾಡಿ. ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ದಿನನಿತ್ಯ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕಾಗ್ತದೆ. ಇಷ್ಟು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ನೆಕ್ಸ್ಟು ಹೊಸ ವಿದ್ಯಾರ್ಥಿಗಳು ಯಾವ ತಪ್ಪನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ದಿನದಲ್ಲಿ ತುಂಬ ವಿಷಯಗಳನ್ನು ಓದಲು ಪ್ರಯತ್ನ ಮಾಡಬೇಡಿ. ನೋಡಿ, ದಿನಕ್ಕೆ 2 ಗಂಟೆ ಥರ ಒಂದು ಸಬ್ಜೆಕ್ಟ್ 2 ಗಂಟೆ ಥರ ಒಂದು 3-4 ಸಬ್ಜೆಕ್ಟನ್ನು ಕರೆಕ್ಟಾಗಿ ರಿವಿಷನ್ ಮಾಡ್ತಾ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಒಂದೇ ದಿನದಲ್ಲಿ ಎಲ್ಲ ವಿಷಯವನ್ನು ಓದ್ತಾ ಕೂತ್ರಿಯಪ್ಪ ಅಂದ್ರೆ ಅದು ಕೆಲಸ ಆಗೋದಿಲ್ಲ. ಆದ್ದರಿಂದ ಇಂತಿಷ್ಟೇ ವಿಷಯವನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಏನು ಹಲವು ಯೂಟ್ಯೂಬ್ ಚಾನಲ್ಗಳನ್ನು ಒಂದೇ ಸಮಯದಲ್ಲಿ ಅನುಸರಿಸಬೇಡಿ. ನೋಡಿ, ನಿಮಗೆ ಯಾರು ಚಲೋ ಹೇಳ್ತಾರ, ಯಾರು ಯಾವ ರೀತಿ ಹೇಳ್ತಾರ ಅಂತಕ್ಕಂಥ ನೀವು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಆದ್ದರಿಂದ ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗ್ತದೆ. ಇಲ್ಲ ಡಿಜಿಟಲ್ ಅಂತಕ್ಕಂಥದ್ದನ್ನು ನೀವು ಬಳಕೆ ಮಾಡಿಕೊಳ್ಳೇಬೇಕು. ಆದ್ದರಿಂದ ಯಾವ ರೀತಿ ಬಳಕೆ ಮಾಡ್ಕೋತೀರ ಅಂತಕ್ಕಂಥದ್ದು ನಿಮ್ಮ ಮೇಲೆ ಇರ್ತದೆ.
ಆಗಿರ್ತದೆ ಅದನ್ನು ಸರಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿನ ಆ ಒಂದು ಸರಿಯಾಗಿರ್ತಕ್ಕಂಥ ಚಾನಲನ್ನು ನೀವು ಅನುಕರಣೆ ಮಾಡಬೇಕಾಗ್ತದೆ. ಇನ್ನು ಕೇವಲ ನೋಟ್ಸ್ ಸಂಗ್ರಹಣೆಯಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ನೋಡಿ, ಹೊಸದಾಗಿ ಬಂದಿರತಕ್ಕಂಥ ಒಂದು ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಆ ನೋಟ್ಸ್ ಆ ಕೋಚಿಂಗ್ ಸೆಂಟ್ರಲ್ಲಿ ಯಾವ ನೋಟ್ಸ್ ಕೊಡ್ತಾರ, ಈ ಕೋಚಿಂಗ್ ಸೆಂಟ್ರಲ್ಲಿ ಯಾವ ನೋಟ್ಸ್ ಕೊಡ್ತಾರ, ಹಿಂದೆ ಯಾರ್ದೋ ಒಬ್ಬರು ಜಾಬ್ ಆಗಿರ್ತದೆ ಅವ್ರ ನೋಟ್ಸನ್ನು ಒಂದು ಗೋಳೆ ಮಾಡೋದು, ಸಂಗ್ರಹಣೆ ಮಾಡೋದ್ರಲ್ಲಿ ಅವರು ಸಮಯವನ್ನು ವ್ಯರ್ಥ ಮಾಡ್ತಾರೆ. ಈ ರೀತಿ ಆಗಿರ್ತದೆ ಅನುಭವ ಸ್ವಲ್ಪ ಹಿಂದೆ. ಯಾರಾದರೂ ಹಳೆಯ ವಿದ್ಯಾರ್ಥಿಗಳಿದ್ರೆ ಕಮೆಂಟ್ ಮಾಡಿರಿ, ಈ ರೀತಿ ನೀವು ಮಾಡೇ ಇರ್ತೀರ. ಆದ್ದರಿಂದ ಇದರಲ್ಲಿ ವ್ಯರ್ಥ ಮಾಡಬೇಡ್ರಿ. ನಿಮ್ಮಲ್ಲಿರ್ತಕ್ಕಂಥ ಪುಸ್ತಕವನ್ನು ಅದನ್ನು ಹಲವು ಬಾರಿ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಮೊದಲು ಗೋರ್ಮೆಂಟ್ ಬುಕ್ಕವನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ ಅದೇ ಪುಸ್ತಕವನ್ನು 100 ಸಾರಿ ಓದಿದ್ರು ಕೂಡ ಯಾವುದೇ ತಪ್ಪಿಲ್ಲ. ಇನ್ನು ಇತರರೊಂದಿಗೆ ಅನಗತ್ಯ ಹೋಲಿಕೆಯನ್ನು ಮಾಡ್ಕೋಬೇಡಿ. ಅವರು ಬಹಳ ದಿನ ಆಯ್ತು ಇನ್ನೂ ಓದಾಕತ್ತಾರ, ಅವ್ರದ್ದೇ ಜಾಬ್ ಆಗಿಲ್ಲ, ನಂದೇನಾಗ್ತದ, ಈ ರೀತಿ ಆಗೋದು. ಸುಮ್ಮನೆ ಈ ರೀತಿಯ ಅನಗತ್ಯವಾಗಿರ್ತಕ್ಕಂಥ ಹೋಲಿಕೆ, ಯಾವುದೇ ಕಾರಣಕ್ಕೂ ಹೋಲಿಕೆ ಬೇಡ. ಅವ್ರಿಗೆ ಮೆಂಟಲಿಬಿಲಿಟಿ ಬಹಳ ಸರಿಯಾಗಿ ಬಿಡಿಸ್ತಾನೆ, ನನಗೆ ಬರೋಂಗಿಲ್ಲ, ಅವರು ಪ್ರಚಲಿತ ಘಟನೆಗಳಲ್ಲಿ ಟಾಪ್ ಅದಾರ, ನನಗೇನೂ ಗೊತ್ತಿಲ್ಲ, ಈ ರೀತಿ ಬೇಡ. ನೀವು ಕೂಡ ನಿರಂತರವಾಗಿ ಓದ್ತಾ ಹೋದಿದ್ರಿಯಪ್ಪ ಅಂದ್ರೆ ಇಲ್ಲಿ ಅವ್ರಿಗಿಂತಲೂ ನೀವು ಇದು ಆಗ್ತೀರಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಹೋಲಿಕೆಯನ್ನು ಮಾಡ್ಕೋಬೇಡಿ. ಇಷ್ಟ ನೀವು ಮಾಡಲಿಲ್ಲಪ್ಪ ಅಂದ್ರೆ ನೀವು ಗ್ಯಾರಂಟಿ ಸಕ್ಸಸ್ಸನ್ನು ಆಗ್ತೀರಾ. ಇಲ್ಲಿ ಮೊದಲನೇದಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಹೊಸ ವಿದ್ಯಾರ್ಥಿಗಳು ಇದನ್ನು ಫಾಲೋ ಮಾಡ್ತೀರಾ ಅಂತ ತಿಳ್ಕೊತಾನೆ. ಇನ್ನು ಹಳೆಯ ವಿದ್ಯಾರ್ಥಿಗಳ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟು ಹಳೆಯ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇದು ಅವಶ್ಯಕತೆ ಇಲ್ಲ, ಯಾಕಪ್ಪ ಅಂದ್ರೆ ಅವರಿಗೆ ಅನುಭವ ಇರ್ತದೆ, ಆದರೂ ಕೂಡ ನೋಡ್ತಾ ಹೋಗೋಣ. ಹಿಂದಿನ ವೈಫಲ್ಯಗಳಿಗೆ ಒಂದು ಕಾರಣಗಳನ್ನು ನೀವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ನಂದು ಇನ್ನೂವರೆಗೆ ಯಾಕೆ ಜಾಬ್ ಆಗಿಲ್ಲ, ನಾನು ಎಲ್ಲಿ ಫೇಲ್ ಆಗ್ಲಿಕತ್ತೀನಿ, ಯಾವ ಸಬ್ಜೆಕ್ಟ್ ಓದಾಕತ್ತಿಲ್ಲ, ಎಕ್ಸಾಮಲ್ಲಿ ಯಾವ ರೀತಿ ನಾನು OMR ಸೀಟ್ನಲ್ಲಿ ಫೇಲ್ ಆಗ್ತಾ ಇದ್ದೀನಿ, ಒಟ್ಟಲ್ಲಿ ನಿಮ್ಮ ವೈಫಲ್ಯತೆ ಏನದ, ನಾನು ಕರೆಂಟ್ ಅಫೇರ್ಸ್ ಗೊತ್ತಿಲ್ವಾ, ಮೆಂಟಲಿಬಿಲಿಟಿ ಬರ್ತಾ ಇಲ್ವಾ, ಈ ರೀತಿಯ ಎಲ್ಲವನ್ನು ಕೂಡ ನೀವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದ. ಇನ್ನು ದುರ್ಬಲ ವಿಷಯಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಆಗ ತಾನು ಹೇಳಿದೆ, ಮೆಂಟಲ್ ಎಬಿಲಿಟಿ ಕಷ್ಟ ಇತ್ತುವಪ್ಪ ಅಂದ್ರೆ ಅದಕ್ಕೆ ಒಂದು ತಾಸು ಟೈಮನ್ನು ನೀವು ಎಕ್ಸ್ಟ್ರಾವನ್ನು ಕೊಡಬೇಕಾಗ್ತದೆ. ಪ್ರತಿದಿನ ನೀವು ಇಲ್ಲಿ ಬಹು ಆಯ್ಕೆಯ ಒಂದು ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗ್ತದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ನೀವು ಎಷ್ಟು ಬಿಡಿಸ್ತೀರಾ ನಿಮಗೆ ಮುಂದೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅಂತಕ್ಕಂಥದ್ದು ಗೊತ್ತಾಗ್ತದ. ಇನ್ನು ವಾರಕ್ಕೊಮ್ಮೆ ಟೆಸ್ಟನ್ನು ಬರೆಯಿರಿ. ಸಮಯ ನಿರ್ವಹಣೆಗೆ ಒಂದು ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಆದ್ದರಿಂದ ಸಮಯ ನಿರ್ವಹಣೆ ಬಹಳ ಪ್ರಮುಖವಾಗಿರ್ತದೆ. ಇಷ್ಟು ನೀವು ಮಾಡಬೇಕಾಗ್ತದೆ. ನಿಮ್ಮಲ್ಲಿ ಇನ್ನೂ ಕೂಡ ಯಾವುದು ಗೊತ್ತಿಲ್ಲ ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸನ್ನು ಮಾಡಬೇಕಾಗ್ತದೆ. ನೆಕ್ಸ್ಟು ಹಳೆಯ ವಿದ್ಯಾರ್ಥಿಗಳು ಏನು ಮಾಡಬಾರ್ದು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ನನಗೆ ಎಲ್ಲ ಗೊತ್ತಿದೆ ಅಂತಕ್ಕಂಥ ಮನೋಭಾವವನ್ನು ಬೇಡ, ನಾನು ಸುಮಾರು ಸಾರಿ ಹಿಂದಿನ ಎಕ್ಸಾಮಲ್ಲಿ ಎಲ್ಲ ಸಂವಿಧಾನ ಓದ್ಬಿಟ್ಟಿನಿ, ಮತ್ತೆ ಯಾಕದು ಓದೋದು, ಈ ರೀತಿಯ ಮನೋಭಾವ ಬೇಡ. ಎಲ್ಲವನ್ನ ಮತ್ತೆ ರಿವಿಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಹಳೆಯ ನೋಟ್ಸ್ಗಳ ಮೇಲೆ ಸಂಪೂರ್ಣ ಅವಲಂಬನೆ ಆಗಬೇಡಿ. ಹೊಸ ಪುಸ್ತಕಗಳನ್ನು ಖರೀದಿ ಮಾಡಿ ಅದನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಯಾವುದೋ ಕೋಚಿಂಗ್ ಸೆಂಟ್ರಲ್ಲಿ ನೀವು 2020ರಲ್ಲಿ ಹೋಗಿದ್ದೀರಾ, ಅದರ ಮೇಲೆ ಅವಲಂಬನೆಯಾಗಿ ಅದನ್ನೇ ಓದ್ತಕ್ಕಂಥ ವ್ಯವಸ್ಥೆ ಬೇಡ. ಇವಾಗ ಎಷ್ಟೋ ಬದಲಾವಣೆಯನ್ನಾಗಿರ್ತದೆ, ಬಹಳ ಅಪ್ಡೇಟ್ ಆಗಿರ್ತದೆ, ಪ್ರಶ್ನೆ ಪತ್ರಿಕೆ ಗುಣಮಟ್ಟ ಚೇಂಜ್ ಆಗಿರ್ತದೆ. ಆದ್ದರಿಂದ ಸ್ವಲ್ಪ ಹಳೆಯ ನೋಟ್ಸ್ಗಳ ಮೇಲೆ ಅವಲಂಬನೆಯನ್ನು ಆಗಬೇಡಿ. ಪ್ರಚಲಿತ ಘಟನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ತುಂಬ ಜನ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಚಲಿತ ಘಟನೆ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಆದ್ದರಿಂದ ಅವರು ಸೆಲೆಕ್ಷನ್ ಆಗೋದಿಲ್ಲ. ಆದ್ದರಿಂದ ನೀವು ಯಾವುದೇ ವಿಷಯವನ್ನು ನೆಗ್ಲೆಕ್ಟನ್ನು ಮಾಡಬೇಡಿ. ಪರೀಕ್ಷೆ ಸಮೀಪ ಬಂದಾಗ ಮಾತ್ರ ಓದಲು ಪ್ರಾರಂಭ ಮಾಡ್ತಾರೆ. ಹಳೆಯ ವಿದ್ಯಾರ್ಥಿಗಳಿಗೆ ಇದೇ ಚಟ ಜಾಸ್ತಿ ಇರ್ತದೆ. ಆದ್ದರಿಂದ ಪರೀಕ್ಷೆ ಸಮೀಪ ಬತ್ತುವಪ್ಪ ಅಂದ್ರೆ ಜಾಸ್ತಿ ಓದೋದು, ಈ ರೀತಿ ಮಾಡಬೇಡಿ. ನಿರಂತರವಾಗಿ ಓದಿದ್ರೆ ಮಾತ್ರ ಸಕ್ಸಸ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ನೋಡಿ, ಇಲ್ಲಿ ಹೊಸ ವಿದ್ಯಾರ್ಥಿಗಳಾಗಿರ್ಬೋದು, ಹಳೆಯ ವಿದ್ಯಾರ್ಥಿಗಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದು ಇಷ್ಟು ಮಾಹಿತಿ. ಇದನ್ನು ಯಾವುದೇ ಕಾರಣಕ್ಕೂ ಎಲ್ಲವನ್ನು ಕೂಡ ಫಾಲೋ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ.
ಕೊನೆಯದಾಗಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಕೆಲವು ಸಲಹೆಗಳಿರ್ತಕ್ಕಂಥದ್ದು ಏನು ದಿನಕ್ಕೆ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ಗುಣಮಟ್ಟದ ಒಂದು ಅಧ್ಯಯನವನ್ನು ನೀವು ಕೂಡ ಮಾಡಬೇಕಾಗ್ತದೆ. ಏನು ಪ್ರತಿದಿನ ಪ್ರಚಲಿತ ಘಟನೆಗಳನ್ನು ಓದಬೇಕಾಗ್ತದೆ. ಪ್ರಚಲಿತ ಘಟನೆ ಅಷ್ಟೇ ಅಲ್ಲ, ಇಲ್ಲಿ ಇತ್ತೀಚೆಗೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಕೂಡ ಆ್ಯಡ್ ಆಗಿರ್ತಕ್ಕಂಥದ್ದು. ಏನು ಸಣ್ಣ ಸಣ್ಣ ಗುರಿಗಳನ್ನು ನಿಗದಿಯನ್ನು ಮಾಡ್ಕೊಳ್ಳಿ. ಇವತ್ತು ನಾನು ಇಷ್ಟು ಓದ್ತೀನಿ, ಇಷ್ಟು ಓದ್ತೀನಿ, ಇವತ್ತು ನಾನು ಮೆಂಟಲಿ ಬಿಡಿಸ್ತೀನಿ ಅಂತಕ್ಕಂಥ ಸಣ್ಣ ಸಣ್ಣ ಗುರಿಗಳನ್ನು ನಿಗದಿಯನ್ನು ಮಾಡ್ಕೊಳ್ಳಿ. ಇನ್ನು ಮೊಬೈಲ್ ಬಳಕೆಯನ್ನು ನಿಯಂತ್ರಣ ಮಾಡಿ. ನೋಡಿ, ಮೊಬೈಲ್ ಅಂತಕ್ಕಂಥದ್ದು ಇವಾಗ ನಿಮಗೆ ಓದಕ್ಕೆ ಬಿಡ್ತಾ ಇಲ್ಲ, ಅದನ್ನು ನಿಯಂತ್ರಣವನ್ನು ಒಮ್ಮೆಲೇ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಕ್ರಮೇಣ ಬಿಡ್ತಕ್ಕಂಥ ವ್ಯವಸ್ಥೆ ಇರಲಿ. ಆರೋಗ್ಯ ಮತ್ತು ನಿದ್ರೆ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಆದ್ದರಿಂದ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಯಾವುದೇ ರೀತಿ ಯಶಸ್ಸಿಗೆ ಶಾರ್ಟ್ಕಟ್ ಅಂತಕ್ಕಂಥದ್ದಿಲ್ಲ. ನೀವು ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಬೇಕೇ ಬೇಕಾಗ್ತದೆ. ಇಲ್ಲ, ನಿರಂತರ ಪರಿಶ್ರಮ, ಶಿಸ್ತು ಮತ್ತು ಸರಿಯಾದ ಯೋಜನೆ ಯಶಸ್ಸಿನ ಒಂದು ಗುಟ್ಟಾಗಿರ್ತದೆ ಅಂತಕ್ಕಂಥದ್ದನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹಿಂದೆ ನಿಮ್ಮ ಗುರಿಯತ್ತ ಮೊದಲ ಹೆಜ್ಜೆನೇ ಇಡಿ. ಇದನ್ನು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಬೇಡ, ಇವತ್ತೇ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇರಲಿ. ಏನು ಪ್ರತಿದಿನ ಸ್ವಲ್ಪ ಪ್ರಗತಿ ಮಾಡಿದರೂ ಅದು ಒಂದು ದಿನ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಯಶಸ್ಸು ಅಂತಕ್ಕಂಥದ್ದು ಬಹಳ ದೊಡ್ಡದಾಗ್ತಕ್ಕಂಥದ್ದು. ಆದ್ದರಿಂದ ದಿನಾಲು ಚಿಕ್ಕ ಚಿಕ್ಕ ಹೆಜ್ಜೆಯನ್ನು ಇಡ್ತಾ ಹೋದರೂ ಕೂಡ ನೀವು ದಡವನ್ನು ಮುಟ್ಟೆ ಮುಡ್ತೀರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.